ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಿಟ್ಟರೆ ಹೆಚ್ಚು ಜನರಿಗೆ ಫೇವರೆಟ್ ಯಾರು ಅಂತೇಳಿ ಕೇಳಿದರೆ ಅದು ಉಗ್ರ ಮಂಜು. ಉಗ್ರ ಮಂಜು ಮೊದಲು ಅಂದರೆ ಬಿಗ್ ಬಾಸ್ ಮನೆಗೆ ಬಂದಂಥ ಮೊದಲು 3-4 ವಾರಗಳ ರೀತಿಯಲ್ಲೇ ಇದ್ದಿದ್ದರೆ ಬಹುಶಃ ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರನ್ನು ಹಿಡಿದಿರುವಂತಹ ಮತ್ತೊಬ್ಬ ಆಟಗಾರ ಇರ್ತಿರಲಿಲ್ಲ. ಆದರೆ ಕೆಲವೊಂದು ಕಟ್ಟುಪಾಡುಗಳಿಗೆ ಬಿದ್ದು ಸ್ನೇಹ ಅನ್ನುವಂತಹ ಒಂದು ಬೇಲಿಯ ಒಳಗಡೆ ಸಿಲುಕಿ ನಿರಂತರವಾಗಿ ನಲುಗಿದಂತಹ ಮಂಜು ಕಂಪ್ಲೀಟಾಗಿ ವೀಕ್ ಆಗಿ ಹೋಗಿದ್ರು. ಗೌತಮಿ ಜೊತೆಗೆ ಸ್ನೇಹ, ಆ ಸ್ನೇಹದ ನಂತರ ಕಂಪ್ಲೀಟಾಗಿ ವೀಕ್ ಆಗಿದ್ದಂಥ ಮಂಜುಗೆ ಈಗ ಮತ್ತೆ ಪುಟಿದೇಳುವಂಥ ಅವಕಾಶ ಸಿಕ್ಕಿದೆ. ಅದು ಯಾವಾಗ ಗೌತಮಿ ಹೊರಗಡೆ ಹೋದರೂ ಆಗ ಮತ್ತಷ್ಟು ಮಂಜು ವೀಕ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಭಾವಿಸಿದ್ರು. ಆದರೆ ಇಲ್ಲ, ಮಂಜು ಕಂಪ್ಲೀಟಾಗಿ ಬದಲಾಗಿದ್ದಾರೆ. ಮತ್ತೆ ಅಬ್ಬರಿಸಿ ಬೊಬ್ಬಿರಿತಿದ್ದಾರೆ. ಈ ಹಿಂದೆ ಮಂಜು ಹೇಗಿದ್ರೋ ಅದೇ ರೀತಿ ನಡುಕವನ್ನು ಹುಟ್ಟಿಸಿದ್ದಾರೆ. ಅದರಲ್ಲೂ ಕೂಡ ತಮ್ಮ ಹಳೆ ಕದರ್ನಲ್ಲೇ ಮರಳಿದಂತಹ ಮಂಜು ಇಲ್ಲಿ ಉಗ್ರ ಮಂಜು ಯಾವ ರೀತಿ ಉಗ್ರಾವತಾರವನ್ನು ತಾಳಿದ್ದಾರೆ ಅನ್ನೋದಕ್ಕೆ ರಜತ್, ತ್ರಿವಿಕ್ರಮ್, ಭವ್ಯಗೌಡ ಮುಖವಾಡವನ್ನು ಕಳಚಿದ್ದೇ ಸಾಕ್ಷಿ. ಒಬ್ಬೊಬ್ಬರ ಬಂಡವಾಳವನ್ನು ಕೂಡ ಇಲ್ಲಿ ಬೆತ್ತಲು ಮಾಡ್ತಾ ಹೋಗಿದ್ದಾರೆ ಮಂಜು. ಅಸಲಿಗೆ ಮಂಜು ಉಗ್ರಾವತಾರವನ್ನು ಕಂಡು ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಉಗ್ರ ಮಂಜು ಈಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಹಾಗಾದರೆ ಹೇಗಿತ್ತು ಉಗ್ರ ಮಂಜು ಉಗ್ರಾವತಾರ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಉಗ್ರ ಮಂಜು ಒಬ್ಬ ರಗಡ್ ವಿಲನ್ ಕ್ಯಾರೆಕ್ಟರ್ ಮಾಡುವಂತಹ ನಟ. ಬಿಗ್ ಬಾಸ್ ಮನೆ ಒಳಗಡೆ ಬಂದಂತಹ ಆರಂಭದಲ್ಲೂ ಕೂಡ ಇದೇ ರಗಡ್ನೆಸ್ ಉಗ್ರ ಮಂಜು ಅಲ್ಲಿತ್ತು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ 3-4 ವಾರ ಕಳೆದ ಬಳಿಕ ಮಂಜು ವೀಕ್ ಆಗ್ತಾ ಹೋಗ್ತಾರೆ. ಅದ್ಯಾವಾಗ ಗೌತಮಿಯ ಸ್ನೇಹದ ಸೆಲೆಯೊಳಗೆ ಸಿಲುಕಿಕೊಳ್ತಾರೋ ಅದಾದ ಬಳಿಕ ಕಂಪ್ಲೀಟಾಗಿ ಮಂಜುವನ್ನು ಗೌತಮಿ ಆಟ ಆಡಿಸ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರ ಸ್ನೇಹಿತನೂ ಕೂಡ ಆಗಿರುವಂಥ ಉಗ್ರ ಮಂಜುಗೆ ಈ ವಿಚಾರವನ್ನು ಸುದೀಪು ನೇರವಾಗಿ ಇಂಡೈರೆಕ್ಟಾಗಿ ಸಾಕಷ್ಟು ಸಲ ಪ್ರತಿ ವಾರದ ವೀಕೆಂಡ್ನ ಪಂಚಾಯಿತಿಯಲ್ಲೂ ಕೂಡ ಹೇಳಿಕೊಂಡೇ ಬಂದಿದ್ದಾರೆ. ಆದರೆ ಮಂಜು ಬದಲಾಗಲಿಲ್ಲ, ತಿದ್ದಿಕೊಳ್ಳಲಿಲ್ಲ. ಅದೇ ಒಂದು ತಪ್ಪನ್ನು ನಿರಂತರವಾಗಿ ಮಾಡ್ಕೊಂಡು ಬಂದರು. ಮಂಜು ಬಹುಶಃ ಅವತ್ತೇ ತಿದ್ದುಕೊಂಡಿದ್ದರೆ ಇವತ್ತು ಎಲ್ಲೋ ಇರ್ಬೋದಾಗಿತ್ತು. ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಗೆ ಇನ್ನೊಂದು 3-4 ದಿನಗಳಷ್ಟೇ ಬಾಕಿ ಇದ್ದಾವೆ. ಈ ಹಂತದಲ್ಲಿ ಮಂಜು ಈಗ ಮತ್ತೆ ವಾಪಸ್ ತನ್ನ ಹಳೆಯ ಲಯಕ್ಕೆ ಬಂದಿದ್ದಾರೆ. ಅದಕ್ಕೆ ಕಾರಣ ಗೌತಮಿ ಔಟ್ ಆಗಿತ್ತು. ಹೌದು, ಗೌತಮಿ ಔಟ್ ಆದಂತಹ ಬೆನ್ನಲ್ಲೇ ತನ್ನ ಉಗ್ರಾವತಾರವನ್ನು ಮಂಜು ಮರಳಿ ಪಡೆದಿದ್ದಾರೆ. ರೋಷಾವೇಶದಲ್ಲಿ ಮುನ್ನುಗ್ತಿದ್ದಾರೆ. ರಜತ್, ತ್ರಿವಿಕ್ರಮ್, ಭವ್ಯಗೌಡ 3 ಜನರ ಚಳಿಯನ್ನು ಬಿಡಿಸುವಂಥ ಕೆಲಸವನ್ನು ಮಂಜು ಮಾಡಿದ್ದಾರೆ. ಮಂಜು ಮಾತಿಗೆ ಬಹುಶಃ ಉಗ್ರ ಮಂಜು ಈ ರೀತಿಯೂ ಕೂಡ ಮಾತನಾಡ್ತಾನಲ್ವಾ ಅಂತ ಹೇಳ್ಬಿಟ್ಟು ರಜತ್ ಆಲೋಚನೆಯನ್ನು ಮಾಡ್ಕೊಂಡಿದ್ರೆ ತ್ರಿವಿಕ್ರಮ್ ಮತ್ತೆ ಬಂದಪ್ಪ ಇವನು ಅಂತನೂ ಈಗ ಅಂದ್ಕೊಂಡಿದ್ದಾನೆ. ಭವ್ಯ ಎಷ್ಟೇ ಮೇಲ್ನೋಟಕ್ಕೆ ಮಾತನಾಡಿದರೂ ಕೂಡ ಆಕೆಗೆ ಸಾಧ್ಯವೇ ಆಗ್ತಿಲ್ಲ ಉತ್ತರವನ್ನು ಕೊಡೋಕ್ಕೆ. ಆ ಮಟ್ಟಿಗೆ ಇಲ್ಲಿ ಮಂಜು ಒಂದು ರೀತಿಯಲ್ಲಿ ತನ್ನ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾನೆ. ಅಸಲಿಗೆ ಮಂಜುವನ್ನು ಕಂಪ್ಲೀಟಾಗಿ ತುಳಿಯುವಂಥ ಪ್ರಯತ್ನವನ್ನು ಮಾಡಿದ್ದು ರಜತ್, ತ್ರಿವಿಕ್ರಮ್, ಭವ್ಯ ಈ 3 ಕೂಡ ಒಟ್ಟು ಸೇರಿಕೊಂಡು ಇವತ್ತಿಗೂ ಕೂಡ ಟೀಮ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಮಂಜುವನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ತುಳಿಬೇಕು ಅನ್ನುವಂಥ ಯತ್ನವನ್ನು ಮಾಡಿದಂಥ ರಜತ್ಗೆ ಸಾಥನ್ನು ಕೊಟ್ಟಿದ್ದು ತ್ರಿವಿಕ್ರಮ್. ಆರಂಭದಲ್ಲಿ ತ್ರಿವಿಕ್ರಮ್ ಮಂಜು ಚೆನ್ನಾಗಿದ್ರು. ನಂತರ ಯಾವಾಗ ರಜತ್ ಇಲ್ಲಿ ಬಂದು ಎಂಟ್ರಿಯನ್ನು ಕೊಟ್ಟನೋ ಆಗ ಎಲ್ಲವನ್ನು ಕೂಡ ಉಲ್ಟಾಪಲ್ಟ ಮಾಡಿದ್ದ. ರಜತ್ ಒಳಗಡೆ ಬಂದ ತಕ್ಷಣ ಏನೆಲ್ಲ ಬಿಲ್ಡಪ್ಪನ್ನು ಕೊಟ್ಕೊಂಡಿದ್ನೋ ತನ್ನ ಬಗ್ಗೆ ತಾನು, ಈಗ ಅದೇ ತಪ್ಪುಗಳನ್ನು ಅವನೂ ಕೂಡ ಮಾಡ್ತಿದ್ದಾನೆ ಅನ್ನುವಂಥ ಕಾಮನ್ ಸೆನ್ಸು ಸ್ವತಃ ರಜತ್ಗೂ ಕೂಡ ಇಲ್ಲ. ಈಗ ಸೋಮವಾರದ ಸಂಚಿಕೆಯಲ್ಲೂ ಕೂಡ ಇದೇ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೋಮವಾರದ ಸಂಚಿಕೆಯಲ್ಲಿ ತನ್ನ ಹಳೆಯ ದಾಟಿಯನ್ನು, ಹಳೆಯ ಕದರನ್ನು ಉಗ್ರ ಮಂಜು ಮರಳಿ ಪಡೆದಿದ್ದಾನೆ. ರಜತ್ ಮೇಲೆ ಕೆಂಡಾಮಂಡಲಾಗಿದ್ದಾನೆ. ಕೆಂಡಾಮಂಡಲಾಗಿರೋದು ಮಾತ್ರವಲ್ಲ, ತನ್ನ ಸೇಡನ್ನು ತೀರಿಸಿಕೊಂಡಿದ್ದಾನೆ. ಮನದ ಒಳಗಡೆ ಅಡಗಿರುವಂತಹ ಕೋಪವನ್ನು ಹೊರಹಾಕಿದ್ದಾನೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಂಥದ್ದೊಂದು ಅವಕಾಶವನ್ನು ಕೊಟ್ಟಿದ್ದೇ ಬಿಗ್ ಬಾಸ್ ಈ ಕಾರಣಕ್ಕೋಸ್ಕರ. ಆ ಪ್ರತಿಸ್ಪರ್ಧಿಯ ಫೋಟೋವನ್ನು ಮಡಿಕೆಗೆ ಅಂಟಿಸಿ ಆತನ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕಬೇಕು ಅಂತೇಳಿ ಇಲ್ಲಿ ರಜತ್ ವಿರುದ್ಧ ಒಂದಷ್ಟು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ರಜತ್ ಏನೇ ಸಮರ್ಥನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಕೇರ್ ಮಾಡದಂಥ ಮಂಜು ಏನು ಹೇಳಬೇಕು ಅದನ್ನು ಹೇಳಿದ್ದಾನೆ. ತನ್ನ ಮನಸ್ಸಿನೊಳಗಿದ್ದಂಥ ಅಷ್ಟೂ ಕೋಪವನ್ನು ಹೊರಗಡೆ ಹಾಕಿದ್ದಾನೆ. ಇದಾದ ಬಳಿಕ ತ್ರಿವಿಕ್ರಮ್ ವಿರುದ್ಧನೂ ಕೂಡ ಹಾಗೆ. ತ್ರಿವಿಕ್ರಮ್ ಮಾಡಿದಂಥ ಡಬಲ್ ಸ್ಟ್ಯಾಂಡರ್ಡು, ತ್ರಿವಿಕ್ರಮ್ ಮಾಡಿದಂತಹ ಬೇರೆ ಬೇರೆ ವ್ಯಕ್ತಿತ್ವಗಳ ಅನಾವರಣವನ್ನು ಕೂಡ ಮಾಡಿಟ್ಟಿದ್ದಾನೆ. ತ್ರಿವಿಕ್ರಮ್ ಅಲ್ಲೊಂದು ಇಲ್ಲೊಂದು ಮಾತನಾಡೋದು, ಬೇರೆಯವರ ಬಗ್ಗೆ ಏನು ಮಾತನಾಡಿದ್ದ ಅನ್ನೋದನ್ನು ಕೂಡ ಮಂಜು ಇಲ್ಲಿ ಕ್ಲಿಯರಾಗಿ ಹೇಳೋದ್ರ ಮೂಲಕ ತ್ರಿವಿಕ್ರಮ್ ಎಂತಹ ನೌಟಂಕಿ ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾರೆ. ಇನ್ನು ಭವ್ಯಗೌಡ ಅಂತೂ ದೊಡ್ಡ ಮೋಸಗಾರ್ತಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಈ ಮೋಸಗಾರ್ತಿಯ ಬಂಡವಾಳವನ್ನು ಕೂಡ ಇಲ್ಲಿ ಬೆತ್ತಲು ಮಾಡಿದ್ದಾನೆ. ಯಾವ್ಯಾವ ರೀತಿ ಭವ್ಯ
ಮೋಸವನ್ನು ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋದನ್ನು ಕೂಡ ಮಂಜು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಭವ್ಯ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಸಮರ್ಥನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಕೇರ್ ಮಾಡದಂಥ ಮಂಜು ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸಿಬಿಟ್ಟಿದ್ದಾನೆ. ಈ ಮೂಲಕ ಮಂಜು ಮತ್ತೆ ತನ್ನ ಹಳೆಯ ಕದರ್ ಹೇಗಿತ್ತು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಆರಂಭದಲ್ಲಿ ಮಂಜು ಶುರು ಮಾಡಿದ್ದು ಹನುಮಂತುವಿಂದ, ನಂತರ ಮಂಜು ಮುಗಿಸಿದ್ದು ಮೋಕ್ಷಿತಾಳಿಂದ. ಎಲ್ಲ ವಿಚಾರವನ್ನು ಕೂಡ ಎಲ್ಲವರ ವಿರುದ್ಧನೂ ಕೂಡ ತನಗಿದ್ದಂಥ ಸಿಟ್ಟನ್ನು, ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾನೆ. ಗೌತಮಿ ಹೊರಗಡೆ ಹೋಗ್ತಿದ್ದಂತೆ ಮಂಜು ಉಗ್ರಾವತಾರವನ್ನು ಕಂಡು ಮನೆಯ ಸದಸ್ಯರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಮತ್ತೆ ಮಂಜುವನ್ನು ಮಾತಿನಲ್ಲಿ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ರಜತ್ ಮಾಡ್ತಾನೆ. ಆದರೆ ಮಂಜು ಆ ಮಾತಿಗೆ ಕಟ್ಟಿ ಬೀಳುವಂತಹ ಕೆಲಸವನ್ನು ಮಾಡೋದೇ ಇಲ್ಲ. ದ್ವೇಷವನ್ನು ಹೆಚ್ಚಿಸಿಕೊಂಡು ತನ್ನ ಮನಸ್ಸಿನಲ್ಲಿದ್ದಂಥ ಸಿಟ್ಟನ್ನು ಹೊರಗಡೆ ಹಾಕ್ತಾನೆ. ಮನೆಯಲ್ಲಿ ಅಲ್ಲಿ ಕೊಟ್ಟಿದ್ದಂಥ ಎಲ್ಲ ಸಾಮಗ್ರಿಗಳ ಮೇಲೂ ಕೂಡ ತನ್ನ ಕೋಪವನ್ನು ತೋರಿಸ್ತಾನೆ. ಪುಡಿಗಟ್ಟಿ ಬಿಡ್ತಾನೆ. ಅಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಪುಡಿಗಟ್ಟಿ ಅದರ ಮೇಲೆ ತನ್ನ ಸಿಟ್ಟನ್ನು ತೋರಿಸ್ಕೊಳ್ತಾನೆ. ಅಂದರೆ ಅವರ ಮೇಲೆ ಎಷ್ಟು ಆಕ್ರೋಶ ಇದೆ, ಎಷ್ಟು ಸಿಟ್ಟಿದೆ ಅನ್ನೋದನ್ನು ಈ ಪ್ರತಿಯೊಂದು ಹೊಡೆತದಲ್ಲೂ ಕೂಡ ಮಂಜು ಮುಖದ ಭಾವನೆಯಲ್ಲೂ ಕೂಡ ಗೊತ್ತಾಗ್ತಿತ್ತು. ಅಂದರೆ ಮಂಜುಗೆ ಆ ಮಟ್ಟಿಗೆ ಇವರೆಲ್ಲರೂ ಕೂಡ ಟಾರ್ಚರನ್ನು ಕೊಟ್ಟಿದ್ದಾರೆ ಅನ್ನೋದು ಮಂಜು ಮುಖಭಾವದಲ್ಲಿ ಅರ್ಥ ಆಗ್ತಿತ್ತು. ಅದರಲ್ಲೂ ಕೂಡ ರಜತ್ ತನ್ನೇ ಟಾರ್ಗೆಟ್ ಮಾಡಿದಂಥ ಮಂಜಣ್ಣ ಒಂದಾದ್ಮೇಲೆ ಒಂದು ಬಿಗ್ ಬಾಸ್ ಪ್ರಾಪರ್ಟಿಯನ್ನು ಪುಡಿ ಮಾಡಿ ಕೋಪದಲ್ಲಿ ಒಂದೊಂದೇ ವಿಚಾರವನ್ನು ಹೊರಗಡೆ ಚೆಲ್ಲಿದ್ದಾರೆ. ಮೊದಲು ರಜತ್ ಹೆಸರನ್ನು ತೆಗೆದುಕೊಂಡಿದ್ದೇ, ಇದಾದ ಬಳಿಕ ಭವ್ಯಗೌಡ, ಅದಾದ ಬಳಿಕ ತ್ರಿವಿಕ್ರಮ್. 3 ಜನರ ಭಾವಚಿತ್ರದ ಮಡಿಕೆಯನ್ನು ಪಟೀರ್ ಅಂತೇಳಿ ಒಂದೇ ಹೊಡೆತಕ್ಕೆ ಹೊಡೆದು ಹಾಕಿದ್ದು ಮಾತ್ರವಲ್ಲದೆ ಮಾಡಿದಂತಹ ಒಂದೊಂದೇ ಮನೆಹಾಳ ಕೆಲಸಗಳು ಏನು ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ರಜತ್ ಈ ಸಂದರ್ಭದಲ್ಲಿ ತಾನು ದೊಡ್ಡ ಕಿಂಗ್ ಮೇಕರ್ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡೋಕೆ ಹೋದ. ಆದರೆ ಆತನನ್ನು ಕಂಪ್ಲೀಟಾಗಿ ಅಡಿಯಿಂದ ಮುಡಿಯವರೆಗೂ ಕೂಡ ವಾಶ್ ಮಾಡಿದ. ಆತ ಎಂತಹ ಬಂಡಲ್ ಬಡಾಯಿ ಮಾತುಗಾರ ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾರೆ. ಈ ಮೂಲಕ ಇನ್ನು ಮುಂದೆ ಮಾತನಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ನಂತರ ಮಾತನಾಡು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋದು 3-4 ದಿನವಾದರೂ ನೆಟ್ಟಿಗೆ ಆಟ ಆಡು ಗುರು ಅಂತಲೂ ಕೂಡ ತ್ರಿವಿಕ್ರಮ್ಗೆ, ರಜತ್ಗೆ, ಭವ್ಯಗೆ ಹೇಳಿದ್ದಾರೆ. ಇಲ್ಲಿ 3 ಕೂಡ ಒಂದು ಟೀಮನ್ನು ಮಾಡಿಕೊಂಡು ಆ ಟೀಮ್ ಮೂಲಕ ಆಟ ಆಡ್ತಿದ್ದಾರೆ. ಒಬ್ಬರನ್ನು ಮುಗಿಸ್ಬೇಕು, ಒಬ್ಬರನ್ನು ಹೊರಗೆ ಕಳಿಸ್ಬೇಕು ಅನ್ನೋದಾದರೆ ಈ 3 ತೀರ್ಮಾನ ಮಾಡೋದು ಅನ್ನೋ ರೀತಿಯಲ್ಲಿ ಆಡ್ತಿದ್ದಾರೆ. ಬಟ್ ಈ ವಾರ ಆ ರೀತಿ ಆಗೋದಿಲ್ಲ ಅನ್ನುವಂತಹ ಪ್ರಜ್ಞೆ ಇವರಿಗಿಲ್ಲ. ಇವರ ಕೈಯಲ್ಲಿ ಹೊರಗಡೆ ಕಳಿಸೋದು ಕೂಡ ಇಲ್ಲ, ಒಳಗಡೆ ಕೂರಿಸುವಂಥ ಅಧಿಕಾರವೂ ಕೂಡ ಇಲ್ಲ ಅನ್ನೋದು ಇವರಿಗಿನ್ನೂ ಕೂಡ ಗೊತ್ತಿಲ್ಲ ಅಂತೇಳಿ ಅನಿಸುತ್ತೆ. ಅದೇ ಕಾರಣಕ್ಕೆ ಈಗೇನು ಅಂದ್ಕೊಂಡಿದ್ದಾರೆ ಅಂದರೆ 3 ಜನ ಜೊತೆಗಿರೋದು, ಯಾರು ಈ ರಜತ್ತು, ತ್ರಿವಿಕ್ರಮು, ಭವ್ಯ, ಈ 3 ಜನ ಜೊತೆಗಿರೋದು. ಮತ್ತೊಂದು ಕಡೆ ಹನುಮಂತ, ಮೋಕ್ಷಿತ ಮತ್ತು ಮಂಜು, ಈ 3 ಜನ ಇರ್ತಾರೆ. ಅವ್ರು 3 ಜನ ಒಟ್ಟಿಗಿದ್ರೂ ಕೂಡ ಒಬ್ರಿಗೆ ಒಮ್ಮತ ಬರೋದಿಲ್ಲ. ಹಾಗಾಗಿ ಬೆಟರ್ ನಾವು ಅವರನ್ನು ಆಟ ಆಡಿಸೋಣ ಅನ್ನುವಂತಹ ಚಿಂತನೆಯಲ್ಲಿ ಬಹುಶಃ ಇದ್ದಂತಿದೆ. ಹಾಗೆ ಆಗೋದಿಲ್ಲ, ಲಾಸ್ಟ್ ಮೂಮೆಂಟಿಗೆ ಏನು ಚೇಂಜಸ್ ಕೂಡ ಆಗಬಹುದು ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲದಂತೆ ಕಾಣಿಸ್ತಿದೆ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ರಜತ್ತು ಮತ್ತು ತ್ರಿವಿಕ್ರಮ್ ಹಾಗೆಯೇ ಭವ್ಯ 3 ಜನರಿಗೆ ಮಂಜುವಿನ ಮತ್ತೊಂದು ಮುಖವನ್ನು ನೋಡಿ ಈಗ ಆತಂಕ ಶುರುವಾಗಿರೋದ್ರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಮಂಜು ಉಗ್ರಾವತಾರವನ್ನು ಕಂಡು? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.